ಫ್ರೆಂಡ್ಸ್, ನಮಸ್ಕಾರ. ನಾಡೋಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಸಾಲದ ಇಎಂಐ ಕಟ್ಟೋರಿಗೆ ಇದೀಗ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಜುಲೈನಿಂದ ಆರ್ಬಿಐ ಹೊಸ ನಿಯಮವನ್ನು ಜಾರಿ ಮಾಡಲಿದೆ. ಹಾಗಾದ್ರೆ ಏನು, ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸಾಲ ತೆಗೆದುಕೊಳ್ಳುವಾಗ ಇರೋ ಖುಷಿ ವಾಪಸ್ ಕಟ್ಟುವಾಗ ಇರೋಲ್ಲ ಅನ್ನೋದು ನಿಜ. ಆದ್ರೆ ಸಾಲ ವಸೂಲಿ ಮಾಡುವ ನೆಪದಲ್ಲಿ ಬ್ಯಾಂಕ್ನವರು ದಬ್ಬಾಳಿಕೆ ಮಾಡುವುದನ್ನು ತಡೆಯುವುದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಭಾಷಣದ ಬೆನ್ನಲ್ಲೇ ವಾಣಿಜ್ಯ ಬ್ಯಾಂಕ್ಗಳು ಜವಾಬ್ದಾರಿಯುತ ವ್ಯವಹಾರ ನಡವಳಿಕೆ ಎಂಬ ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇವೆ. ಇದು ಜನಸಾಮಾನ್ಯರಿಗೆ ಬಹಳಷ್ಟು ಪ್ರಯೋಜನ ಆಗಲಿದೆ. ಸೊ ಇನ್ಮುಂದೆ ಬ್ಯಾಂಕ್ಗಳು ಯಾರನ್ನು ಗುತ್ತಿಗೆ ಆಧಾರದ ಮೇಲೆ ರಿಕವರಿಗೆ ಕಳಿಸುವ ಹಾಗಿಲ್ಲ. ಏಜೆಂಟನ ನಡವಳಿಕೆ ಹೇಗಿರಬೇಕು ಎಂಬುದಕ್ಕೆ ಪಕ್ಕಾ ಪಾಲಿಸಿ ಇರಲೇಬೇಕು. ಥರ್ಡ್ ಪಾರ್ಟಿ ಏಜೆನ್ಸಿ ಅಂತ ಹೇಳಿ ಬ್ಯಾಂಕ್ ಕೈ ತೊಳೆದುಕೊಳ್ಳುವಂತಿಲ್ಲ. ಮನೆಗೆ ಬರುವ ಪ್ರತಿಯೊಬ್ಬ ಏಜೆಂಟ್ನ ಪೊಲೀಸ್ ವೆರಿಫಿಕೇಶನ್ ಆಗಿರಲೇಬೇಕು. ರೌಡಿಗಳಂತೆ ವರ್ತಿಸುವವರನ್ನ ಬ್ಯಾಂಕ್ಗಳು ಬಿಡುವಂತಿಲ್ಲ. ಹಾಗಾಗಿ ಬೆದರಿಸಿ ಹಣ ವಸೂಲಿ ಮಾಡುವುದಲ್ಲ, ಗೌರವಯುತವಾಗಿ ಕೆಲಸ ಮಾಡುವುದನ್ನು ಏಜೆಂಟ್ಗಳು ಕಲಿಬೇಕು. ಅದಕ್ಕಾಗಿ ಪ್ರತಿಯೊಬ್ಬ ಏಜೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ನಡೆಸುವಂತಹ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸರ್ಟಿಫಿಕೇಟ್ ಪಡೆಯುವುದು ಕೂಡ ಕಡ್ಡಾಯ ಆಗಿರುತ್ತೆ. ಅದೇ ರೀತಿ ಮನೆಗೆ ಬರುವ ಮುನ್ನ ಮೆಸೇಜ್ ಬರಲೇಬೇಕು. ಪಾರದರ್ಶಕತೆಯನ್ನು ಕಾಪಾಡಲು ಬ್ಯಾಂಕ್ಗಳು ತಮ್ಮ ಅಧಿಕೃತ ಏಜೆಂಟ್ಗಳ ಲಿಸ್ಟ್ ಅನ್ನ ವೆಬ್ಸೈಟ್ ಅಲ್ಲಿ ಹಾಕಬೇಕು. ನಿಮ್ಮ ಮನೆಗೆ ವಸೂಲಿತಿಗೆ ಹೊಸಬರು ಬರ್ತಾ ಇದ್ದಾರೆ ಎಂದ್ರೆ ಬ್ಯಾಂಕ್ ನಿಮಗೆ SMS ಅಥವಾ ಇಮೇಲ್ ಮೂಲಕ ಮೊದಲೇ ಮಾಹಿತಿ ನೀಡಲೇಬೇಕು. ಇದರಿಂದ ನಕಲಿ ಏಜೆಂಟ್ಗಳ ವಂಚನೆ ಕೂಡ ತಪ್ಪುತ್ತೆ. ಹಾಗಾಗಿ ನೀವು ಲೋನ್ ಅನ್ನ ಪಡೆಯುವುದಾದ್ರೆ ಈ ವಿಚಾರವನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.